ಚಂದ್ರಗೌಡ ಪಾಟೀಲ್ ಅವರೇ, ಹಾಗೆ ಸಂಗಮೇಶ್ ಸಗರ್ ಅವರೇ, ವೇದಿಕೆಯ ಮೇಲೆ ಜೊತೆಗೆ ಇನ್ನೂ ಆತ್ಮೀಯರಾಗಿರುವಂಥ ನಮ್ಮ ಹಿಂಚಗೇರಿ ಸಂಪ್ರದಾಯದ ಆದರ್ಶ ಯುವ ಯತಿಗಳಾಗಿರುವಂಥ ಶ್ರೀ ಶಶಿಕಾಂತ್ ಪಡ್ಸಿಲ್ಗಿ ಹಿಂಚಗೇರಿ ಸಂಪ್ರದಾಯ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲಿರುವ ಎಲ್ಲರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನನಗೆ ಒಂದು 3 ತಾಸು ಮಾತಾಡ್ಬೇಕಂತ ಅನ್ಸಾಗತ್ತದ, ಆದ್ರೆ ನಿಮ್ದು ಕತೆ ಮುಗಿದದ, ನನಗದು ಗೊತ್ತಾಗ್ಯದ. ಯಾಕೆ ನಾನು ಕೂಡ ಭಾಳ ಹೆಮ್ಮೆ ಪಡೋದು ಅಂತಂದ್ರೆ, ಇದೀಗ ತಾನೇ ಆ ಮೇಡಮ್ ಅವ್ರನ್ನ ಕರೆದು ನಾನು ಮಾತಾಡ್ತಿದ್ದೆ. ಮುಳವಾಡ, ತೆಲಗಿ, ಕೂಡ್ಗಿ, ಮಸೂತಿ ಈ ಎಲ್ಲ ರೈತರು ಕೂಡ ಭಾಳಷ್ಟು ಸಮಸ್ಯೆಯಲ್ಲಿದ್ದಾರೆ. ಬಿಜಾಪುರ ಜಿಲ್ಲೆ ಒಂದು ಊರಿನ ರೈತರ ಸಮಸ್ಯೆಯಲ್ಲಿ ಇದ್ದಾರೆ ಅಂದರೆ ಇಡೀ ಬಿಜಾಪುರನೇ ಸಮಸ್ಯೆಯಲ್ಲಿದೆ ಅಂದಂಗಾಯ್ತು. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಸುಮ್ಮನೆ ಭಾಷಣ ಮಾಡಿ ಹೋಗ್ಬೇಡ್ರಿ, ನಮ್ಮ ಜಿಲ್ಲಾದ ರೈತರ ಸಮಸ್ಯೆಯನ್ನು ಬಗೆಹರಿಸಿ ಅವ್ರಿಗೆ ಪರಿಹಾರ ಕೊಡು ಕೆಲಸ ಮಾಡ್ರಿ ಅನ್ನುವಂಥ ಮಾತನ್ನ ಆ ಮೇಡಮ್ ಅವ್ರಿಗೆ ನಾನು ಹೇಳ್ತಿದ್ದೆ. DC ಅವ್ರು ಕುಂತಿದ್ರೆ ಇನ್ನೂ ಭಾಳ ಚಂದ ಹೇಳ್ತಿದ್ದೆ, ಅವ್ರು ಎದ್ದು ಹೋಗ್ಯಾರ. ನನಗೆ ಮಾತನಾಡಿ ಹೋಗೋರು ಬೇಡಾಗ್ಯಾರ, ಕೆಲಸ ಮಾಡೋರು ಈ ನಾಡಿನೊಳಗೆ ಬೇಕಾಗ್ಯಾರ. ನಿಮಗೆ ಗೊತ್ತಿರಲಿ, ಈ ದೇಶ 2 ತತ್ವಗಳಿಂದ 2 ವ್ಯಕ್ತಿಗಳಿಂದ ಈ ಜಗತ್ತಿಗೆ ಭಾಳ ಹೆಸರು ಬಂದಿರೋದು. ಈ ಇಡೀ ಜಗತ್ತಿನೊಳಗೆ ಭಾರತ ದೇಶಕ್ಕೆ ಹೆಸರು ಬಂದಿರುವುದು ಒಬ್ಬ ಕೃಷಿ ಯೋಗಿಯಿಂದ, ಇನ್ನೊಬ್ಬ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿ ಅಂತ ಋಷಿ ಯೋಗಿಯಿಂದ ಈ ನಾಡಿಗೆ ಬೆಲೆ ಬಂದಿರತಕ್ಕಂಥದ್ದೇ ಹೊರತು ಕೃಷಿ ಮತ್ತು ಋಷಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂಥ ರಾಷ್ಟ್ರ ಅದು ನನ್ನ ಪ್ರಿಯ ಭಾರತ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ಅಷ್ಟೇ ಅಲ್ಲ, ಇಲ್ಲೆಲ್ಲ ಭಾಳಷ್ಟು ಜನ ಚೆನ್ನಾಗಿ ಮಾತಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಒಬ್ಬ ಸ್ವಾಮಿ ಆದವ ಭಕ್ತರ ಅಧೀನದೊಳಗದಾನ, ಒಬ್ಬ ಭಕ್ತ ಆದವನು ಸ್ವಾಮಿ ಅಧೀನದೊಳಗದಾನ, ಒಬ್ಬ ರಾಜಕಾರಣಿ ಮತದಾರರ ಇದರೊಳಗದಾರ. ಅಷ್ಟೇ ಅಲ್ಲ, ಒಬ್ಬ ಮತದಾರರು ಕೂಡ ಅವರ ಇದರೊಳಗೆ ಅಂಡ್ರನೊಳಗದಾರ. ಒಬ್ಬ ಅಧಿಕಾರಿ ಮೇಲಿನ ಅಧಿಕಾರಿ ಅಂಡ್ರನೊಳಗದಾರ, ಒಬ್ಬ ಮೇಲಿನ ಅಧಿಕಾರಿ ಅವ್ರ ಮೇಲಿನ ಅಧಿಕಾರದ ಅಂಡ್ರದೊಳಗದಾರ. ಆದರೆ ಯಾರ ತಳಗೂ ಇರಲಾರ್ದ ಸ್ವತಂತ್ರವಾಗಿ ಜೀವಿಸುವಂಥ ಏಕೈಕ ಯೋಗಿ ಅಂದ್ರೆ ಅದು ರೈತ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಸ್ವಾಮಿನೂ ಕೂಡ ಭಕ್ತರ ಅಧೀನದೊಳಗನೇ ಇದ್ದು ಬದುಕ್ತಾ ಇರುವ, ಆದರೆ ರೈತ ಯಾರ ಅಧೀನದೊಳಗೂ ಇಲ್ಲ, ಸರ್ಕಾರದ ಅಧೀನದೊಳಗಿಲ್ಲ, ಯಾವ ರಾಷ್ಟ್ರಪತಿ ಅಧೀನದೊಳಗಿಲ್ಲ, ಯಾರ ಅಧೀನದೊಳಗೂ ಇಲ್ಲ.